ಮೈಂಡ್ ಬಗ್ಗೆ ತಿಳಿಸಿ ಹೆಚ್ಚಾಗಿ ಅಂತ ಕೇಳಿದ್ದಾರೆ. ಮೈಂಡ್ ಬಗ್ಗೆ ತಿಳಿಸಿ ಅಂತ. ಸೊ ಮೈಂಡ್ ಬಗ್ಗೆನೇ ನಾನು ಹೆಚ್ಚಾಗಿ ಹೇಳೋದು. ಆದರೂ ಕೆಲವೊಂದು ಟಿಪ್ಸ್ಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೈಂಡ್ ಮೈಂಡ್ ಅಂದರೆ ಅದರ ಬಗ್ಗೆ ಮನಸ್ಸನ್ನು ಪಳಗಿಸ್ಕೊಳ್ಳುವಂಥ ರೀತಿ ನೀತಿಗಳನ್ನು ಹೇಳ್ಕೊಡ್ತೀನಿ ಇವತ್ತು. ಇದನ್ನು ನೀವೆಲ್ಲರೂ ಚಾಚು ತಪ್ಪದೆ ಗಮನ ಕೊಟ್ಟು ಆಲಿಸಿ ಮತ್ತು ಇದನ್ನು ಪಾಲನೆ ಮಾಡಿ, ನಿರಂತರವಾಗಿ ಪಾಲನೆ ಮಾಡಿ. ಕಾಡಿಂದ ಒಂದು ಕುದುರೆನ ಹಿಡ್ಕೊಂಬರ್ತಾರೆ. ಆ ಕುದುರೆನ ಹಿಡ್ಕೊಂಡು ಬಂದಿದ ತಕ್ಷಣವೇ ಆ ಕುದುರೆ ಕಾಡು ಕುದುರೆ ಅದು. ಅಂದರೆ ಅದು ಫಸ್ಟ್ ಆಫ್ ಆಲ್ ಅದನ್ನೇನೋ ಹಗ್ಗ ಗಿಗ್ಗ ಹಾಕಿ ಕಟ್ಟಿ ಗಿಟ್ಟಿ ಏನೋ ಮಾಡಿ ಎತ್ಕೊಂಬಂದಿರ್ತಾರೆ. ಕುದುರೆನ ಇವಾಗ ಪಳಗಿಸ್ಬೇಕು. ಪಳಗಿಸ್ಕೊಳ್ಳೋದು ಹೇಗೆ? ಮೊದಲು ಒಂದು ಕಡೆ ಕೂಡಾಕ್ಬಿಡ್ತಾರೆ. ಅದು ಹಾರು ಹೋಗ್ದಿದ್ದಂಗೆ ಒಂದು ದೊಡ್ಡ ಕಾಂಪೌಂಡ್ ಕಟ್ಬಿಟ್ಟು ಕೂಡಾಕ್ಬಿಡ್ತಾರೆ. ಅದಕ್ಕೆ ನಾನೆಲ್ಲೋ ಬಂದ್ಬಿಟ್ಟಿದ್ದೀನಿ ಅಂತ ಭಯ ಬೀಳ್ತಾ ಇರ್ತದೆ. ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಊಟ ಕೊಟ್ಟ ಮೇಲೆ ಅದು ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಪರವಾಗಿಲ್ಲ ಊಟ ಸಿಕ್ತು ಅಂತ. ಆಗ ಗೇಟ್ ಓಪನ್ ಮಾಡ್ತಾರೆ. ಅಷ್ಟೊಂದು ಒಂದು 10 ಅಡಿ 20 ಅಡಿ ದೂರದಲ್ಲೆಲ್ಲ ಸುತ್ತಾಡ್ತಾ ಇರ್ತದೆ. ಅದು ಹುಲ್ಲಿರ್ತದೆ, ಏನು ಬೇಕೆಲ್ಲ ಆಟ ಆಡ್ಬೋದು, ಜಗಿಬೋದು, ನೆಗಿಬೋದು. ಇದೆಲ್ಲ ಆದಮೇಲೆ ಏನು ಮಾಡ್ತಾರೆ, ಮೊದಲು ಆ ಮಾಲೀಕ ಅಂದರೆ ಯಾರು ಕುದುರೆ ತಗೊಂಬಂದಿರ್ತಾನೆ ಅವನು ಕತ್ತ ಮೇಲೆ ಸವರ್ತಾನೆ. ಊಟ ತಿಂತ ಮುಟ್ತಾನೆ. ಮುಟ್ಟಿದ ನಂತರ ನಿಧಾನವಾಗಿ ಮುಟ್ಟಿ ಅಭ್ಯಾಸ ಮಾಡಿ ಅದಕ್ಕೆ ಇವಾಗ ಗಲ್ಲ ಹಿಡಿತಾನೆ. ಅಂದರೆ ಕುದುರೆ ಹಣೆ ಮೇಲೆ ಮುಟ್ತಾನೆ, ಎಲ್ಲ ಮಾಡ್ತಾನೆ. ಅದು ಏನು ಮಾಡಲ್ಲ. ಮುಂಚೆ ಫಸ್ಟ್ ಟೈಮ್ ಮುಟ್ಟಿದಾಗ ಜರ್ಕೊಡಿತದೆ, ಅಂದರೆ ಚರ್ಮ ಹಿಂಗೆ ವೈಬ್ರೇಟ್ ಆಗುತ್ತೆ. ಅಥವಾ ಅದು ಕೋಪ ಅವನು ಇಷ್ಟ ಇಲ್ಲ ಅಂದರೆ ಅವ್ನು ಬ್ಯಾಡ್ ಟಚ್ ಆಗಿದ್ರೆ, ಒಂದೊಂದು ಪ್ರಾಣಿಗಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಅಂತಾರೆ. ಅದು ಬ್ಯಾಡ್ ಟಚ್ ಅನ್ಸಿದ್ರೆ ಒದ್ಬಿಡ್ತದೆ, ಒದ್ಬಿಡ್ತದೆ, ಅಥವಾ ಕಚ್ಚಿಬಿಡ್ತದೆ. ಕುದುರೆಗಳು ಕಚ್ತವೆ. ಸೊ ಈ ರೀತಿ ಮಾಡುತ್ತೆ. ಹಂಗೆ ಮಾಡಿ ಅವನು ಅಭ್ಯಾಸ ಮಾಡ್ಕೊಂಡು ನಿಧಾನವಾಗಿ ಅದ್ರ ಮೇಲ್ಗಡೆ ಬೆನ್ನ ಮೇಲ್ಗಡೆ ಒಂದು ಹಾಕ್ತಾನೆ. ಅವನು ಹತ್ತಲ್ಲ, ಸುಮ್ಮನೆ ಬೆನ್ನ ಮೇಲ್ಗಡೆ ಹಾಕಿರ್ತಾನೆ. ಅದಾದ್ಮೇಲೆ ಈ ಮೂಗು ದಾರ ಅಂತಾರೆ, ಇಲ್ಲಿ ಕಟ್ತಾರೆ. ಹಿಂಗೆ ಕಟ್ಬಿಟ್ಟು ಅದನ್ನು ಬಿಡ್ತಾನೆ. ಕಟ್ಟಿದಾಗ ಒಂದು 2-3 ಸಲ ರಿಜೆಕ್ಟ್ ಮಾಡ್ತದೆ. ಬಟ್ ಹಂಗೆ ಹಾಕಿ ಅಭ್ಯಾಸ ಮಾಡ್ಬಿಡು. ಅದು ಮಾಡಿದ್ಮೇಲೆ ಆ ಲಗಾಮ್ ಹಿಡ್ಕೊಂಡು ಪೂರ್ತಿ ರೌಂಡ್ ಓಡಿಸ್ತಾನೆ. 1 ರೌಂಡು 2 ರೌಂಡು 3 ರೌಂಡು ದಿನನಿತ್ಯ. ಇದು ನಾನು ನಿಮಗೆ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಅವನು ಇದನ್ನು ವಾರ ಚೇಂಜ್ ಮಾಡ್ತಾ ಇರ್ತಾನೆ, ಒಂದೊಂದು ಸ್ಟೆಪ್ ಮಾಡಿ ಎಲ್ಲ ಆದಮೇಲೆ ಆ ಕುದುರೆ ಲಗಾಮ್ ಹಿಡ್ಕೊಂಡು ಈಗೇನು ಮಾಡ್ತಾನೆ, ಅವನು ಅದ್ರ ಮೇಲೆ ಹತ್ತು ಕೂತ್ಕೊಳ್ತಾನೆ. ಅದು ಕುಂಡಿಸ್ಕೊಳ್ಳುತ್ತಾ ಇಲ್ಲ ನೋಡ್ತಾನೆ. ಅಕಸ್ಮಾತ್ ಕುಂಡಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಇನ್ನೊಂದು ವಾರ ರೌಂಡ್ ಹಾಕ್ತಾನೆ. 2ನೇ ವಾರ 100% ಕುಂಡಿಸ್ಕೊಳ್ಳುತ್ತೆ. ಕುಂಡಿಸ್ಕೊಂಡ್ಮೇಲೆ ಅವನು ಅದನ್ನು ನಿಧಾನಕ್ಕೆ ಓಡಿಸ್ತಾನೆ. 1 ರೌಂಡ್ ಓಡಿಸ್ತಾನೆ, ಮತ್ತೆ ಇಳಿಸ್ಬಿಡ್ತಾನೆ, ಊಟ ಮಾಡ್ತಾನೆ. 2 ರೌಂಡ್ ಓಡಿಸ್ತಾನೆ, ಊಟ ಕೊಡ್ತಾನೆ. 3 ರೌಂಡ್ ಓಡಿಸ್ತಾನೆ, ಊಟ ಕೊಡ್ತಾನೆ. ಹಂಗೆ ಓಡಿಸಿ ಇವಾಗ ಪಳಗಿಸ್ಬಿಟ್ಟ. ಅಂದರೆ ಈಗ ಅದ್ರ ಮೇಲೆ ಕುಂತ್ಕೊಳ್ಳೋದಕ್ಕೆ ಆಯ್ತು. ಈಗ ಅದನ್ನ ಲೆಫ್ಟ್ ಟು ರೈಟ್, ಈ ಕಡೆ ಹೇಳಿದ್ರೆ ರೈಟ್ ತಿರುಗ್ತದೆ, ಈ ಕಡೆ ಹೇಳಿದ್ರೆ ಲೆಫ್ಟ್ ತಿರುಗ್ತದೆ. ಹಂಗೆ ನೆಕ್ಸ್ಟ್ ಜಂಪ್ಗಳು ಮಾಡ್ತಾನೆ. ಕಾಂಪೌಂಡ್ ಇಡ್ತಾನೆ, ಒಂದು 2 ಅಡಿ ಕಾಂಪೌಂಡ್. ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಜಂಪ್ ಅಂತೇಳಿ ಲಗಾಮ್ನ ಹಿಂಗೆ ಎಳೆದು ಜಂಪ್ ಮಾಡ್ತಾನೆ. ಜಂಪ್ ಮಾಡಿದಾಗ ಅವಾಗ ಏನಾಗುತ್ತೆ ಕುದುರೆಗೆ, ಇದು ಫಸ್ಟ್ ಹೊಸದದು ಕುದುರೆಗೆ. ಅಂದರೆ ಅವನು ನನ್ನನ್ನು ಲಗಾಮ್ ಹಿಡಿದು ಎಳೆದು ಜಂಪ್ ಅಂತಂದಾಗ ನಾನು ಜಂಪ್ ಮಾಡಬೇಕು. ಇದನ್ನೇ ಒಂದು ವಾರ ಎಲ್ಲ ಅಭ್ಯಾಸ ಮಾಡಿಸ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಬಾಯಲ್ಲಿ ಹೇಳಲ್ಲ ಜಂಪ್ ಅನ್ನೋದನ್ನು, ಸುಮ್ಮನೆ ಲಗಾಮ್ ಹಿಡಿತಾನೆ, ಅದೇ ಜಂಪ್ ಮಾಡ್ಬಿಡ್ತಾನೆ. ಅದಕ್ಕೆ ಬಾಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅದೇ ರೀತಿ 1 ವಾರ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಲಗಾಮ್ ಕೂಡ ಎಳೆಯಲ್ಲ, ಆ ಕುದುರೆ ಹಂಗೆ ಜಂಪ್ ಮಾಡ್ತದೆ ಆಟೋಮೆಟಿಕ್ ಆಗಿ. ಅಂದರೆ ಜಂಪ್ ವಿತ್ ಲಗಾಮ್. ಈಗ ಬಾಯಲ್ಲಿ ಹೇಳಲ್ಲ, ಬರೀ ಲಗಾಮ್ ಹಿಡಿದು ಎಳಿತಾನೆ. ಆಮೇಲೆ ಲಗಾಮ್ ಎಳೆಯಲ್ಲ, ಅದಷ್ಟು ಕದೆ ಬೆಳೀತದೆ. ಈಗ ಅವನು ಅಕಸ್ಮಾತ್ ಕುದುರೆ ಮೇಲೆ ಮಲಗಿಬಿಟ್ರು ಕೂಡ ಅದು ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡೋಗಿ ಅವನನ್ನು ಬಿಟ್ಟುಬಿಡ್ತದೆ. ಅದೇ ರೀತಿ ಮನಸ್ಸನ್ನು ಪಳಗಿಸ್ಕೊಳ್ಳುವಂಥ ರೀತಿನೂ ಅಷ್ಟೇ. ಅದು ಕಾಡುಗುದ್ರೆ ಥರ ಎಲ್ಲಂದ್ರಲ್ಲಿ ಹೋಗ್ತಾ ಇರ್ತದೆ. ನಿಮ್ಮನ್ನು ಮುಟ್ಟಕ್ಕೆ ಬಿಡಲ್ಲ. ನೀವು ಹೇಳ್ದಂಗೆ ಕೇಳಲ್ಲ. ಅದು ಹೇಳ್ದಂಗೆ ನೀವು ಕೇಳಬೇಕು. ಅದಕ್ಕೆ ನಿಧಾನವಾಗಿ ಪಳಗಿಸ್ಬೇಕು. ಏನು, ಅವನು ಯಾರೋ ಮೊನ್ನೆ ಪ್ರಶ್ನೆ ಕೇಳಿದ, ಗುರೂಜಿ 4 ಗಂಟೆಗೆ ಎದ್ದೇಳ್ಬೇಕು, ನನ್ನ ಕೈಲಿ ಆಗಲ್ಲ ಅಂತ. 7 ಗಂಟೆಗೆ ಎದ್ದೇಳ್ತಾರೋ ಮುಟ್ಟಾಳ್ರು 4 ಗಂಟೆಗೆ ಎದ್ದು ಏನು ಮಾಡ್ತಾರೆ, ಭಜನೆ ಮಾಡ್ತಾರೇನು? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆ 7 ಗಂಟೆಯಿಂದ ನೀವು 4 ಗಂಟೆಗೆ ಹೋಗ್ಬೇಕು ಅಂದರೆ ಎಷ್ಟೊತ್ತಿಗೆ ಬೇಕಾದ್ರೆ ಹೇಳಿ, 3 ಗಂಟೆಗೆ ಹೇಳಿ, 12 ಗಂಟೆಗೆ ಹೇಳಿ. ಫಸ್ಟು 6:50ಕ್ಕೆ ಎದ್ದೇಳಬೇಕು ಒಂದು 3 ದಿವಸ. ಅದಾದಮೇಲೆ 4ನೇ ದಿವಸ 6:40ಕ್ಕೆ ಎದ್ದೇಳಬೇಕು. ಹಂಗೆ 5 ನಿಮಿಷ ಅಥವಾ 10 ನಿಮಿಷನೇ ನಿಧಾನವಾಗಿ ಮಾಡ್ತಾ 3 ದಿವಸ ಮಿನಿಮಮ್ ಮಾಡಬೇಕು. ಅದಕ್ಕಿಂತ ಕಡಿಮೆ ಮಾಡಿದ್ರೆ ಅದು ಮತ್ತೆ ತಿರ್ಗಾ ಅದೇ ಹಳೆ ಪ್ಯಾಟರ್ನಲ್ಲಿ ಬರ್ತದೆ. ಅಂದರೆ ಮೈಂಡ್ಗೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಇಲ್ಲಿ ಬೆಳಿಗ್ಗೆ ಹೊತ್ತು ಎದ್ದೇಳಕ್ಕಾಗಲ್ಲ ಅಂತಿರೋ, ಅಥವಾ ಪುಸ್ತಕ ಓದೋಕ್ಕಾಗಲ್ಲ ಗುರುಜಿ, ನಾನು ಏನು ಮಾಡಲಿ ಅಂತಂದರೆ, ದಿನನಿತ್ಯ 1 ಪೇಜ್ ಓದಿ, ಮೇಲ್ಗಡೆಯಿಂದ ಕೆಳಗಡೆ ಅಷ್ಟೇ ಮುಚ್ಚಿಟ್ಬಿಡಿ, ಮಲ್ಕೊಂಬಿಡಿ. ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ 2ನೇ ಪೇಜ್ ಏನಾದರೂ ಓದಿದ್ರೆ ನಿಮ್ಮ ಅಪ್ರಾಣಿ ನೀವು ಪುಸ್ತಕ ಓದೋದು ಕಲಿಯಲ್ಲ. 1 ಪೇಜ್ ಮೇಲಿಂದ ಕೆಳಗಡೆ ಮಲ್ಬಿಡ್ಬೇಕು. ದಿನನಿತ್ಯ 1 ಪೇಜ್ 1 ವಾರ ಓದಿ. 2ನೇ ವಾರದಲ್ಲಿ
ಈ ಕಡೆ ಪೇಜು ಮತ್ತೆ ಹಿಂಗೆ ತಿರುಗಿಸ್ಬಿಟ್ಟು ಈ ಕಡೆ ಪೇಜ್ ಓದ್ಬೇಕಷ್ಟೇ, 2 ಪೇಜು. ಮತ್ತೆ ಅದನ್ನು ಒಂದು 6 ದಿವಸ ಓದಿ. ಅದಾದಮೇಲೆ 3 ಪೇಜ್ ಓದಿ ಅದನ್ನೊಂದು 5 ದಿವಸ ಮಾಡಿ. ಅದಾದಮೇಲೆ 4 ಪೇಜ್ ಓದಿ ಅದನ್ನು 4 ದಿವಸ ಮಾಡಿ. ಈ ಥರ ದಿನ ಮಾಡ್ತಾ 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 ಬಂದರೆ ಅವಾಗ ನೀವು ಪುಸ್ತಕ ನನಗಿಂತನೂ ಅದ್ಭುತವಾಗಿ ಓದ್ತೀರಿ. ಸೊ ಪ್ರತಿಯೊಂದನ್ನು ಮನಸ್ಸನ್ನು ಪಳಗಿಸ್ಕೊಳ್ಳೋದಕ್ಕೆ ಒಂದೇ ಸಲ ಅದು ಪಳಗಕ್ಕೆ ಸಾಧ್ಯವಿಲ್ಲ. ಸ್ಮೋಕ್ ಮಾಡ್ತಾವನು, ಚೈನ್ ಸ್ಮೋಕರ್, ಬಿಟ್ಬಿಡು ಅಂದರೆ ಸತ್ಯ ಹೋಗ್ಬಿಡ್ತಾನೆ ಅವನು. ಎಲ್ಲಿಂದ ಬಿಟ್ಬಿಡ್ತಾನೆ? ದಿನಕ್ಕೆ 34 ಸಿಗರೇಟ್ ಸೇರ್ತಾನಂತೆ ಪುಣ್ಯಾತ್ಮ. ಅದು ಹೆಂಗೆ ಬದುಕವನೋ ಗೊತ್ತಿಲ್ಲ. 53 ವರ್ಷ ಅವನಿಗೆ. 34 ಸಿಗರೇಟ್ ಸೇರ್ತದ ದಿನಕ್ಕೆ ಅಂದರೆ ಏನು ಅವನ ಎದೆ ಶ್ವಾಸಕೋಶ ಯಾವ ಗತಿ ಆಗಿರಬಾರ್ದು. ಈಗ ಅವನಿಗೆ ಬಿಡಿಸ್ಬೇಕು. ಅವನಿಗೆ ಅನ್ನಿಸ್ಬಿಟ್ಟೈತೆ ಇದು ಓವರ್ ಆಗ್ಬಿಟ್ಟೈತೆ ಅಂತ. ಅದಕ್ಕೋಸ್ಕರ ಬೇರೆಯವರೆಲ್ಲ ಅದೇನೋ ನಿಕೋಟಿನ್ನು ಹಂಗೆ ಇಂಜೆಕ್ಷನ್ ಅವೆಲ್ಲ ಇಲ್ಲ. ನನ್ನ ಹತ್ರ ಬಂದರೆ ನೋಡಪ್ಪ ದಿನಕ್ಕೆ ಒಂದೊಂದು ಕಡಿಮೆ ಮಾಡ್ಕೊಂಬ ಅಷ್ಟು. ಸಿಗರೇಟ್ ಹೊಡಿಬೇಡ ಅಂತ ಹೇಳಲ್ಲ, ಹೊಡಿ. 33 ಹೊಡಿ, 32, ಆಮೇಲೆ 30. ನೀನು ಒಂದು ದಿವಸಕ್ಕೆ ಚೇಂಜ್ ಮಾಡೋಕ್ಕಾಗಿಲ್ಲ, ಮತ್ತೆ ಅದೇ ಕಂಟಿನ್ಯೂ ಮಾಡು. 30ಕ್ಕೆ ಹೊಡಿ, ಮಾರನೇ ದಿವಸ ಅದು 29ಕ್ಕೆ. ಈ ಥರ ಮಾಡ್ಕೊಂಡು ಬಂದಾಗ ಒಂದು 10 ಆದಾಗ ನನಗೆ ಹೇಳು, ನಾನು ನಿನಗೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಈ ರೀತಿ ಮಾಡಿಸ್ಬೇಕು. ಅಂದರೆ ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಯಾವಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ, ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ, ಡೆಫಿನೆಟ್ಲಿ ನೀವು ಏನನ್ನ ಬೇಕಾದರೂ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಹಂತಗಳನ್ನು ನಾವು ಫಾಲೋ ಮಾಡಬೇಕು. ಅದಕ್ಕೋಸ್ಕರನೇ ಗುರು ಅನ್ನೋದು ಬೇಕೇ ಬೇಕು. ಮುಂದೆ ಗುರಿ, ಹಿಂದೆ ಗುರು. ಈಗ ಅವನಿಗೆ ಸಿಗರೇಟ್ ಬಿಡೋದು ಗುರಿ, ಅವನ ಜೀವನದ ಗುರಿ. ಫಸ್ಟ್ ಮೊದಲನೇ ಗುರಿ ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ ಅಂತಿದೆ. ಈಗ ಅವ್ನು ಸಿಗರೇಟ್ ಬಿಟ್ಟರೆ ಒಂದು ಲೈಫಲ್ಲಿ ಅವನೊಂದು ಹಂತಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆ ಸಿಗರೇಟಿಂದ ಅವ್ನು ಹೋಗ್ತಾ ಇಲ್ಲ ಅಂತ ಅವನಿಗೆ ಅದು ಮನವರಿಕೆ ಆಗ್ಬಿಟ್ಟಿದೆ. ಅದಕ್ಕೆ ಫಸ್ಟ್ ಗೋಲ್ ಅವನಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಗುರುಜಿ ನಾನೇನಾದರೂ ಒಂದು ಹೆಚ್ಚಿಗೆ ಮಾಡ್ಬಿಟ್ರೆ ಏನು ಮಾಡ್ತೀರಿ ಅಂತ. ನನ್ನ ಮಗನೇ ಬಾ, ನಿನಗೆ ಒಂದು ಕೆಪಾಳಕ್ಕೆ ಹೊಡೆದು ನೀನು ಬುದ್ಧಿ ಕಲಿಸ್ತೀನಿ ಅಂತ. ನೀನೇನಾದರೂ ಒಂದು ಹೆಚ್ಚಿಗೆ ಮಾಡಿದ್ರೆ ಡೆಫಿನೆಟ್ಲಿ ಬಾ, ನೀನು ಹೊಡಿತೀನಿ ಅಂತ. ನನಗಿಂತ ಏಜಲ್ಲಿ ದೊಡ್ಡವರು ಆದರೂ ಹೊಡಿತೀನಿ, ನೀನು ಹೊಡೆದ್ ನೋಡು, ನೀನು ಒಂದು ಎಕ್ಸ್ಟ್ರಾ ಸೇದ್ ನೋಡು ನಿನಗೆ ಅಂತ. ಯಾಕೆಂದರೆ ಇಲ್ಲಿ ಟಾಸ್ಕ್ ಮಾಸ್ಟರ್ ಯಾರು ಇಲ್ಲ. ನಮ್ಮನ್ನು ಜುಟ್ಟಿಡ್ದು ಈ ಕಿವಿ ಹಿಂಡೋರು ಇಲ್ಲ, ಹೊಲ್ಸುಂಡಿ ಹಿಂಡೋರು ಇಲ್ಲ ಅಂತಂದರೆ ನಾವು ಬೆಳೆಯಲ್ಲ, ನಾವು ಬದುಕಲ್ಲ. ಅಲ್ಲ, ನಾವು ಬದುಕ್ತೀರಿ, ಜೀವಿಸಲ್ಲ, ನಾವು ಸಾಧನೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂದೆ ಗುರಿ, ಹಿಂದೆ ಗುರು ಇರ್ಬೇಕು. ಕೆಲವರು ಸಾಫ್ಟ್ ಗುರುಗಳಿರ್ತಾರೆ. ನಾನು ಸಾಫ್ಟ್ ಗುರು ಅಲ್ಲ, ನಾನೇ ಹೇಳ್ಕೊಳ್ತಾ ಇದ್ದೀನಿ. ವಾಡ್ದು ಒಟ್ನಲ್ಲಿ ನನಗೆ ಔಟ್ಪುಟ್ ರಿಸಲ್ಟ್ ಬೇಕಷ್ಟೇ. ಸರಿಯಾಗಿ ಹೊಡೆದು ಕಿವಿ ಹಿಂಡು ಕೈ ಎಲ್ಲ ಮುರಿದಾಕ್ಬಿಡ್ತೀನಿ. ಆ ರೀತಿ ಹೊಡೆದು ಬಡ್ದು ಮಾಡಿಸುವಂಥ ಗುರು ನಾವು. ನನಗೇನೋ ನೀನು ಬಂದಿದ್ಯಾ, ನನ್ನನ್ನು ನಂಬಿ, ಅದಕ್ಕೋಸ್ಕರ ಮಾಡಲೇಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಹೊಡೆದಾದ್ರೂ ಸರಿ ಮಾಡಿಸ್ಬೇಕು. ಸೊ ಈಗ ಅವನು ಎಷ್ಟು ಅಂತಂದರೆ 12ನೇ ಸಿಗರೇಟಿಗೆ ಬಂದು ನಿಂತವನು. ಅವನ್ನೆಲ್ಲ ಬಿಟ್ಟ ಮೇಲೆ ಅವನನ್ನು ಇಂಟರ್ವ್ಯೂ ಮಾಡ್ತೀನಿ. ನೋಡಿ ಅವನ ಮಾತಲ್ಲಿ ಏನೇನು ಹೇಳ್ತಾನೆ, ಅವನು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವರೇ ಬಂದು ಮಾತಾಡಿಸ್ಬೇಕು, ನಾನು ಹೇಳೋದಕ್ಕೆ. ಹಾಗಾಗಿ ಈ ಮನಸ್ಸು ಮಂಗನಿಂದ ಮಾನವ ಅಂತಾರೆ. ಅದು ಸುಳ್ಳು ಅಂತೇನೋ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದಾರೆ, ಬಟ್ ರಿಯಲ್ ಫ್ಯಾಕ್ಟಲ್ಲಿ ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಮನಸ್ಸನ್ನು ನೀವು ಪಳಗಿಸ್ಕೊಳ್ಳೋ ರೀತಿ ಏನಂದರೆ ನಿಧಾನವಾಗಿ ಪಳಗಿಸ್ಕೊಳ್ಬೇಕು. ವಾಕಿಂಗ್ ಹೋಗಲ್ಲ, ನನ್ನ ಕೈಲಾಗಲ್ಲ, ನಡೆಯೋಕ್ಕಾಗಲ್ಲ ಅಂತ. ಯಾರ ನಿನಗೆ ಹೇಳಿದ ವಾಕಿಂಗ್? ನಿಮ್ಮ ಮನೆ ಬಾಗಿಲಿಂದ ಕರೆಕ್ಟಾಗಿ 12 ಹೆಜ್ಜೆ ಹೋಗು, ವಾಪಸ್ ಬನ್ನಿ, ಇಷ್ಟೇ ವಾಕಿಂಗ್. ಇಷ್ಟು ಬೇಕಾದ್ರೆ ನಾನು ಮಾಡ್ತೀನಿ. ಅಷ್ಟಾಯಿತು. ಒಂದು ವಾರ ಆದಮೇಲೆ ನೋಡು 12 ಹೆಜ್ಜೆ, ಇವಾಗ ಹಂಗೆ 24 ಹೆಜ್ಜೆ ಅಷ್ಟೇ. ಸುಮ್ಮನೆ ಮೆಟ್ಲ ಮೇಲೆ ಹತ್ತು, ಇಲ್ಲಾಂದರೆ ಕೆಳಗಡೆ ಬಾ, ಇಲ್ಲ 2 ಸಲ ಓಡಾಡು. ಇಷ್ಟು ಬೇಕಾದ್ರೆ ಮಾಡ್ತೀನಿ. ಹಂಗೆ ಮಾಡಿ 12, 36, 48 ಹೆಜ್ಜೆಗಳು ಹಂಗೆ 1 ಡಜನ್ ಎಕ್ಸ್ಟ್ರಾ ಮಾಡ್ತಾ ಇವತ್ತು ಪಾಪ 3/4 ಗಂಟೆ ವಾಕಿಂಗ್ ಮಾಡ್ತಾಳೆ ಅಮ್ಮ. 72 ವರ್ಷ ವಯಸ್ಸು, ಮಂಡಿ ನೋವಿತ್ತು, ಈಗಿಲ್ಲ. ಕೆಲವೊಂದು ಆಯಿಲ್ ಗಿಡಮೂಲಿಕೆಗಳಿಂದ ಅದ್ಭುತವಾದಂಥ ಒಂದು ತೈಲವನ್ನು ರೆಡಿ ಮಾಡಿಕೊಡ್ತೀನಿ. ಅದನ್ನು ಹಚ್ಕೊಂಡು ಅವರು ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಈಗ 72 ವರ್ಷ ಅಮ್ಮನಿಗೆ. ಸ್ವಲ್ಪ ತೂಕ ಇದ್ದಾರೆ, ದಪ್ಪ ಇದ್ದಾರೆ, ಒಂದು 80-82 kg ಇದ್ದಾರೆ. ಸೊ ಅದ್ಭುತವಾಗಿ ವಾಕಿಂಗ್ ಮಾಡ್ತಾರೆ. ಸುಮಾರು 1-1.5 ಗಂಟೆ ವಾಕಿಂಗ್ ಮಾಡ್ತಾರೆ. ಮಂಡಿ ನೋವಿಲ್ಲ. ಯಾಕೆ? ಒಂದು ಹೆಜ್ಜೆ ಇಡೋಕ್ಕಾಗಲ್ಲ ಅಂತಿದ್ದವಳು ಹೆಂಗೆ ಮಾಡಿದ್ಲು? ಸೊ ಆಕೆಯ ಮನಸ್ಸಿನ ಕುದುರೆಯನ್ನು ನಾನು ಪಳಗಿಸ್ತೆ. ಯಾಕೆಂದರೆ ಜಾಕಿ ಅದೇನದು ರಿಂಗ್ ಮಾಸ್ಟರ್ ಅಂತಾರೆ. ಇದಕ್ಕೆಲ್ಲ ಅನಿಮಲ್ಸ್ಗಳಿಗೆಲ್ಲ ಪಳಗಿಸ್ತಾರಲ್ಲ, ಆ ಥರ ರಿಂಗ್ ಮಾಸ್ಟರ್. ಆ ರಿಂಗ್ ಮಾಸ್ಟರ್ ಅಲ್ಲ, ಮೈಂಡ್ ಮಾಸ್ಟರ್. ಸೊ ನನ್ನ ಆಫೀಸಲ್ಲಿ ಕೆಳಗಡೆ ನೀವು ನೋಡ್ಬೋದು, ಮೈಂಡ್ ಸರ್ವಿಸ್ ಸೆಂಟರ್ ಅಂತ ಹಾಕೊಂಡಿದ್ದೀನಿ. ಸುಮಾರು ಜನ ಹಂಗಂದ್ರೆ ಏನು ಗುರುಜಿ ಅಂತ, ಬಾಪ ಎಲ್ಲ ಬಿಚ್ಚಿಬಿಟ್ಟು ನೆಟ್ಟು ಬೋಲ್ಟ್ ಎಲ್ಲ ಬಿಚ್ಚಿ ಆಯಿಲ್ಗೆಲ್ಲ ಹಾಕಿ ರೆಡಿ ಮಾಡ್ಕೊಡ್ತೀನಿ ಅಂತ ತಮಾಷೆಗೆ ಹಂಗಂತ ಹೇಳ್ತಾ ಇರ್ತೀನಿ. ಸೊ ಮೈಂಡ್ ಮಾಸ್ಟರ್.
ಅದಕ್ಕೋಸ್ಕರ ಮೈಂಡನ್ನು ನಿಮಗೆ ಪಳಗಿಸ್ಕೊಳಕ್ಕಾಗಲ್ಲ. ಯಾಕೆ ಪಳಗಿಸ್ಕೊಳಕ್ಕಾಗಲ್ಲ? ಮಾಡ್ಕೊಳ್ಬೋದು ನೀವು, ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಬಟ್ ಯಾರಾದರೂ ಒಬ್ರು ಕಿವಿ ಹಿಂಡೋರು ಇದ್ರೆ, ಒಡೆಯೋರಿದ್ರೆ ನೋಡ್ತೀರಾ, ಇಲ್ಲಾಂದ್ರೆ ಯಾವನ್ ಕೇಳ್ತಾನೆ ಬಿಡ, ನಮ್ಮ ಪಾಡಕ್ಕೆ ನಾವು ಮಾಡಿದ್ರಾಯ್ತು ಹೋದ್ರಾಯ್ತು ಅಂತ ಅನ್ಕೊಂಬಿಟ್ಟಿರ್ತೀವಿ.